ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಆದಿಕಾಂಡ 22ನೆಯ ಅಧ್ಯಾಯ 16ನೆಯ ವಚನದಲ್ಲಿ, ನಾನು ನಿನ್ನನ್ನು ಆಶೀರ್ವಾದಿಸುವೆನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಭಯಪಡಬೇಡಿರಿ, ಏಕೆಂದರೆ ಇಂದಿನ ದಿನದಲ್ಲಿ ನಮ್ಮ ದೇವರಾದ ಯೆಹೋವನ ವಾಗ್ದಾನವನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. ಅದೇನೆಂದರೆ, ಆತನು ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ಆಶೀರ್ವಾದಿಸುವೆನು ಎಂದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಇದು ಕೇವಲ ಮಾತಲ್ಲ, ಇದು ನಿನ್ನ ದೇವರಾದ ಯೆಹೋವನ ವಾಗ್ದಾನವಾಗಿದೆ. ಹೀಗಿರಲಾಗಿ ಪ್ರಿಯ ಸಹೋದರರೇ, ಇಂದು ದೇವರು ಪ್ರತಿಯೊಬ್ಬರಿಗೂ ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ಆಶೀರ್ವಾದಿಸುವೆನು, ಭಯಪಡಬೇಡಿರಿ ಎಂದು. ಆಮೆನ್. ಏಕೆಂದರೆ ಪ್ರಿಯ ದೇವ ಜನರೇ, ಶೋಧನೆಯು ಬಂದರು ಅದು ನಿನ್ನನ್ನು ನಾಶ ಮಾಡುವುದಕ್ಕಾಗಲ್ಲ, ಅದು ನಿನ್ನನ್ನು ಶುದ್ಧಿಗೊಳಿಸುವುದಕ್ಕಾಗಿ ಬಂದದೆ ಎಂದು ತಿಳ್ಕೋ. ನೀನು ಇಂದು ನೋವು ಕಣ್ಣೀರಿನಿಂದ ಬಂದಿರಬಹುದು, ಆದರೆ ದೇವರು ನಿನ್ನ ಕಣ್ಣೀರು ನಗುವನ್ನಾಗಿ ಮಾರ್ಪಡಿಸುವನು, ನಿನ್ನ ದುಃಖವನ್ನು ಸಂತೋಷವಾಗಿ ಮಾಡುವನು. ಅದಾದ್ದರಿಂದ ನಾನು ನಿನ್ನನ್ನು ಆಶೀರ್ವಾದಿಸುವೆನು ಎಂದು ವಾಗ್ದಾನ ಮಾಡಿದ್ದಾನೆ. ಪ್ರಿಯ ದೇವ ಜನರೇ, ಇಲ್ಲಿ ಕೇಳಿರಿ. ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಸಿದ್ಧನಾದಾಗ ದೇವರು ಅವನ ನಂಬಿಕೆಯನ್ನು ಮೆಚ್ಚಿ ಅವನನ್ನು 1000 ವರ್ಷದವರೆಗೂ ಆಶೀರ್ವಾದಿಸಿದನು. ಅದರಂತೆ ನಿನ್ನ ನಂಬಿಕೆ ದೇವರಲ್ಲಿ ಬಲವಾಗಿದ್ದರೆ ಆತನು ನಿನ್ನನ್ನು ಸಹ ನಿನ್ನ ಕುಟುಂಬದವರನ್ನು ಆಶೀರ್ವಾದಿಸುವನು. ಪ್ರಿಯ ಸಹೋದರರೇ, ನೀವು ಯಾರಿಗೂ ಭಯಪಡಬೇಡಿರಿ, ಏಕೆಂದರೆ ದೇವರ ವಾಗ್ದಾನವು ನಿಮ್ಮಲ್ಲಿ ಬಲವಾಗಿದೆ. ಯಾರೇ ನಿಮ್ಮ ವಿರುದ್ಧ ಬಂದರೂ ನಿಮ್ಮ ತಂದೆಯಾದ ದೇವರು ನಿಮ್ಮ ಪರ ನಿಂತುಕೊಂಡಿದ್ದಾನೆ. ನೀವು ಎದುರಿಸುತ್ತಿರುವ ಆ ಶೋಧನೆಗಳು ದೇವರು ತಿಳಿದಿದ್ದಾನೆ. ಆ ಶೋಧನೆಗಳು ನಿಮ್ಮನ್ನು ಎದುರಿಸುವುದಕ್ಕಾಗದು, ಬದಲಿಗೆ ನಿಮ್ಮನ್ನು ಆಶೀರ್ವಾದಿಸುವುದಕ್ಕೆ ಸಿದ್ಧಪಡಿಸುತ್ತಾವೆ. ಆಮೆನ್. ಪ್ರಿಯ ಸಹೋದರರೇ, ನಿಮ್ಮ ಜೀವನದಲ್ಲಿ ಕಷ್ಟಗಳು, ಕಣ್ಣೀರಿನ ನದಿಗಳು ಹರಿದರೂ ನೀವು ಭಯಪಡದೆ ಧೈರ್ಯವಾಗಿರಿ, ಏಕೆಂದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಶೀರ್ವಾದಿಸುವನು. ಈ ನಿಮ್ಮ ಕಷ್ಟ ಕಣ್ಣೀರುಗಳನ್ನು ಶಾಶ್ವತವಾಗಿ ಇಲ್ಲದಂತೆ ಮಾಡುವನು. ಇದಲ್ಲದೆ ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಆಮೆನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದಿಸಿ ಬಲಪಡಿಸಲಿ. ಆಮೆನ್.